Hello aspirants, welcome to India for IAS. This is Manjunath Mudol. Topic of this video is Tribex Digital Learning Platform. So in this video, we are going to study about what is Tribex Digital Learning Platform, why it is in news, what is its key features, how it is going to empower tribal peoples, also how the tribal knowledge is going to be disseminated all over the world. So UPSC, so any topic which is related to tribals, it is favorite for UPSC. So at least there will be one question either in prelims or mains, one question will reflect related to tribals. And also this platform, this topic, it is also useful for other KPSC and Group C examinations. So recently Union Minister of Tribal Affairs, he officially launched Tribex Digital Learning Platform. So it is the first of its kind. So ಇಡೀ ಇಂಡಿಯಾದಲ್ಲೇ ಫಸ್ಟ್ ಡಿಜಿಟಲ್ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್. ಇಟ್ ಇಸ್ ಅ ಡಿಜಿಟಲ್ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಡೆಡಿಕೇಟೆಡ್ ಟು ಲರ್ನ್ ದಿ ಟ್ರೈಬಲ್ ಆರ್ಟ್ಸ್, ದೇರ್ ಕಲ್ಚರ್, ದೇರ್ ಟ್ರೆಡಿಷ್ನಲ್ ನಾಲೆಜ್, ಸ್ಕಿಲ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ಈ ಟ್ರೈಬಲ್ ನಾಲೆಜ್ ಏನಿದೆ, ಟ್ರೆಡಿಷ್ನಲ್ ನಾಲೆಜ್ ಮೆಡಿಸಿನ್ ರಿಲೇಟೆಡ್ ಇರ್ಬೋದು, ನೇಚರ್ ಕಾನ್ಸರ್ವೇಷನ್ ಇರ್ಬೋದು, ಎನ್ವಿರಾನ್ಮೆಂಟಲ್ ಕಾನ್ಸರ್ವೇಷನ್. ಸೊ ಟ್ರೆಡಿಷ್ನಲ್ ನಾಲೆಜ್ ವಿತ್ ರೆಸ್ಪೆಕ್ಟ್ ಟು ವಾಟರ್ ಯೂಸೇಜ್ ಇರ್ಬೋದು, ವಾಟರ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರ್ ಇರುತ್ತೆ ಟ್ರೈಬಲ್ಸದ್ದು. ಸೊ ಎನಿಥಿಂಗ್ ರಿಲೇಟೆಡ್ ಟು ದ್ಯಾಟ್ ನಾಲೆಜ್, ದೇರ್ ಕಲ್ಚರ್, ದಟ್ ಈಸ್ ದೇರ್ ಲೈಫ್, ದೇರ್ ರಿಲಿಜಿಯನ್, ದೇರ್ ವೇ ಆಫ್ ವರ್ಷಿಪ್. ದೆನ್ ಟ್ರೈಬಲ್ ಆರ್ಟ್ಸ್ ಅಂದರೆ ಪೇಂಟಿಂಗು, ಡ್ಯಾನ್ಸು, ಮ್ಯೂಸಿಕ್ಕು. ಸೊ ಇದರೆಲ್ಲದರ ಬಗ್ಗೆ ಏನು ಮಾಡ್ತಾರೆ, ಈ ಡಿಜಿಟಲ್ ಲರ್ನಿಂಗ್ ಪ್ಲ್ಯಾಟ್ಫಾರ್ಮಲ್ಲಿ ಕೋರ್ಸಸ್ನ ಆಫರ್ ಮಾಡ್ತಿದ್ದಾರೆ. ಸೊ ದ ಗೌರ್ಮೆಂಟ್ ಆಫ್ ಇಂಡಿಯಾ ಈಸ್ ಆಫರಿಂಗ್ ಕೋರ್ಸಸ್ where you are going to learn the tribal arts, culture, traditional knowledge and skill development. So what is Tribex then? Tribex, it is a comprehensive centralized digital learning ecosystem, and also it is a repository. So it is created to preserve, document and globally showcase the India's rich tribal culture. For example, ಇಂಡಿಯಾದಲ್ಲಿ ತುಂಬ ಟ್ರೈಬಲ್ಸ್ ಇದ್ದಾರೆ. ಸೊ ಪ್ರತಿಯೊಂದು ಟ್ರೈಬಲ್ದು ಒಂದು ಆರ್ಟ್ ಫಾರ್ಮ್ ಅಂತ ಇರುತ್ತೆ, ಅವ್ರದ್ದೊಂದು ಡ್ಯಾನ್ಸ್ ಫಾರ್ಮ್ ಅಂತ ಇರುತ್ತೆ. ಸೊ ಅವರು ಕೆಲವೊಂದಿಷ್ಟು ಕ್ರಾಫ್ಟ್ನ ಮಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ಈ ಬಾಂಬು ಬಿದಿರಿನಿಂದ ಏನು ಮಾಡ್ತಿರ್ತಾರೆ, ಅವರು ಕೆಲವೊಂದಿಷ್ಟು ಬುಟ್ಟೆಗಳನ್ನು ಹೆಣೆಯೋದು. ಸೊ ಈ ರೀತಿ ಸುಮಾರು ಅವ್ರ ಹತ್ರ ಏನಿರುತ್ತೆ, ಕಲ್ಚರ್ಸ್ ಇರುತ್ತೆ, ಹ್ಯಾಂಡಿಕ್ರಾಫ್ಟ್ ಇರುತ್ತೆ, ಗೊಂಬೆ ತಯಾರು ಮಾಡೋದು ಇರುತ್ತೆ. ಸೊ ಅವ್ರದ್ದೇ ಅದೊಂದು ಪೇಂಟಿಂಗ್ ಸ್ಟೈಲ್ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ನಾವು ಈ RRR ಮೂವಿ, ರಾಜಮೌಳಿ ಡೈರೆಕ್ಷನ್ ಮಾಡಿರ್ತಕ್ಕಂಥ RRR ಮೂವಿನಲ್ಲಿ ಸೊ NTR ಏನಿರ್ತಾರೆ, ಅವರು ಗೋಂಡ್ ಅನ್ನೋ ಒಂದು ಟ್ರೈಬಲ್ಗೆ ಬಿಲಾಂಗ್ ಆಗಿರ್ತಾರೆ. ಸೊ ಆ ಗೋಂಡ್ ಟ್ರೈಬ್ ಅಲ್ಲಿ ಇರ್ತಕ್ಕಂಥ ಹುಡುಗಿ ಏನು ಮಾಡ್ತಿರ್ತಾಳೆ, ಟ್ಯಾಟೂ ಹಾಕ್ತಿರ್ತಾಳೆ ಬ್ರಿಟಿಷರ್ಸ್ಗೆ, ಅಚ್ಚೆ ಹಾಕೋದು. ಸೊ ಅಚ್ಚೆ ಇಷ್ಟ ಆಗಿ, ಆ ಟ್ಯಾಟೂ ಇಷ್ಟ ಆಗಿ ಆ ಬ್ರಿಟಿಷರ್ ಏನು ಮಾಡ್ತಾಳೆ, ಫೋರ್ಸಿಬಲಿ ಆ ಹುಡುಗಿನ ಕರ್ಕೊಂಡು ಹೋಗ್ತಾರೆ. ಸೊ ಅದೇ ರೀತಿ ಬೇರೆ ಟ್ರೈಬಲ್ ಆರ್ಟ್ ಫಾರ್ಮ್ಸ್ ಇರುತ್ತೆ ಬ್ರಿಟಿಷರ್ಸಲ್ಲಿ. ಸೊ ಪೇಂಟಿಂಗ್ ಮಾಡೋ ಒಂದು ಕಲೆ, ಟ್ರೈಬಲ್ಸಲ್ಲಿ ಪೇಂಟಿಂಗ್ ಮಾಡೋ ಒಂದು ಕಲೆ ಇರುತ್ತೆ ಅಲ್ವಾ. ಸೊ ಅವ್ರದ್ದೇ ಆದ ಒಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ. ಸೊ ಅಲ್ಲಿರ್ತಕ್ಕಂತಹ ಮರಗಳನ್ನು, ಆ ಎನಿಮಲ್ ಬೋನ್ಸ್ನ ಯೂಸ್ ಮಾಡಿಕೊಂಡು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ನ ರೆಡಿ ಮಾಡಿರ್ತಾರೆ. ಸೊ ಹೀಗೆ ನೇಚರಲ್ಲಿ ಸಿಗ್ತಕ್ಕಂಥ ಮಟೀರಿಯಲ್ನ ತೆಗೆದುಕೊಂಡು ಅವ್ರು ಏನು ಮಾಡಿರ್ತಾರೆ, ಸೊ ಅವ್ರದ್ದೇ ಆದ ಒಂದು ಆರ್ಟನ್ನು ಕಂಡುಕೊಂಡಿರ್ತಾರೆ. ಸೊ ಅದನ್ನೆಲ್ಲ ಪ್ರಿಸರ್ವ್ ಮಾಡುವಂಥದ್ದು, ಅದನ್ನು ಡಾಕ್ಯುಮೆಂಟ್ ಮಾಡುವಂಥದ್ದು, ಜೊತೆಗೆ ಅದನ್ನು ಟೆಕ್ನಾಲಜಿ ಮುಖಾಂತರ, ಈ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್ ಮುಖಾಂತರ ಜಗತ್ತಲ್ಲಿ ಯಾರಾದರೂ ಅದನ್ನು ಕಲೀಲಿಕ್ಕೆ ಇಷ್ಟಪಟ್ಟರೆ, ಸೊ ಅದನ್ನು ಕಲೀಲಿಕ್ಕೂ ಕೂಡ ಈ ಪ್ಲ್ಯಾಟ್ಫಾರ್ಮ್ ಏನು ಮಾಡುತ್ತೆ, ಸೊ ಒಂದು ಅವಕಾಶವನ್ನು ಒದಗಿಸಿಕೊಡುತ್ತೆ. So this platform, it functions as open access gateway, enabling learners, researchers and enthusiasts worldwide to study directly under master tribal artisans and knowledge experts. ಸೊ ಈ ಟ್ರೈಬಲ್ ಆರ್ಟಿಸನ್ಸ್ ಏನಿರ್ತಾರೆ, ಆ ಸ್ಕಿಲ್ಲಲ್ಲಿ ಮಾಸ್ಟರ್ ಆಗಿರೋರು, ಸೊ ಅವರಿಂದ ನೀವು ಡೈರೆಕ್ಟ್ ಕಲಿಬಹುದು. ಆ ನಾಲೆಜ್ ಎಕ್ಸ್ಪರ್ಟ್ಸ್ ಏನಿರ್ತಾರೆ, ಇವಾಗ ಟ್ರೈಬಲ್ಸಲ್ಲಿ ಒಂದು ಹೀಲಿಂಗ್ ಪ್ರಾಕ್ಟೀಸ್ ಇರುತ್ತೆ, ಟ್ರೆಡಿಷ್ನಲ್ ಹೀಲಿಂಗ್ ಪ್ರಾಕ್ಟೀಸ್, ಅಥವಾ ಒಂದು ಟ್ರೆಡಿಷ್ನಲ್ ಮೆಡಿಸಿನ್ನ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಸೊ ಆ ಮೆಡಿಸಿನ್ನ ಡೈರೆಕ್ಟ್ ನೀವು ಆ ನಾಲೆಜ್ ಎಕ್ಸ್ಪರ್ಟ್ಸ್ ಏನಿರ್ತಾರೆ ಅವರಿಂದನೇ ಕಲ್ಕೋಬೋದು. ಸೊ ಇದಕ್ಕೆ ನಿಮ್ಗೆ ಏನಿರುತ್ತೆ, ಕೋರ್ಸಸ್ ಇರುತ್ತೆ. ಸೊ ಅದು ಯಾವ ರೀತಿ ಅಂತ ಮುಂದೆ ನೋಡೋಣ. ಸೊ ದಿಸ್ ಸ್ಕೀಮ್ ಇಟ್ ಈಸ್ ಲಾಂಚ್ಡ್ ಬೈ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾ. ಇನ್ನು ಈ ಸ್ಕೀಮ್ನ ಉದ್ದೇಶ ಏನಂತ ನಾವು ನೋಡೋದಾದರೆ, ದ ಸ್ಕೀಮ್ ವಾಂಟ್ಸ್ ಟು ಬ್ರಿಡ್ಜ್ ದಿ ಜಿಯೋಗ್ರಫಿಕಲ್ ಬ್ಯಾರಿಯರ್ ಥ್ರೂ ಟೆಕ್ನಾಲಜಿ. ಸೊ ಯಾವ ರೀತಿ, ಸೊ ಇವಾಗ ನಾನು ಬೆಂಗಳೂರಲ್ಲಿದ್ದೀನಿ. ಸೊ ಗೋಂಡ್ ಟ್ರೈಬಲ್ಸ್ ಎಲ್ಲಿದ್ದಾರೆ, ಮಧ್ಯಪ್ರದೇಶದಲ್ಲಿದ್ದಾರೆ. ಸೊ ಅವ್ರದ್ದು ಒಂದು ಕಲೆಯನ್ನು, ಒಂದು ಅವರ ಆರ್ಟ್ ಫಾರ್ಮ್ ಪೇಂಟಿಂಗ್ ನಾನು ಕಲಿಬೇಕು ಅಂತ ಅಂದರೆ ನನಗೆ ಮಧ್ಯಪ್ರದೇಶ್ ಗೋಂಡ್ಗೆ ಹೋಗಿ ಅಲ್ಲಿದ್ದು ಕಲೀಲಿಕ್ಕಾಗಲ್ಲ. ಸೊ ಅದ್ರ ಬದಲು ನಾವೇನು ಮಾಡ್ಬೋದು, ಈ ಟ್ರೈಬೆಕ್ಸ್ ಡಿಜಿಟಲ್ ಲರ್ನಿಂಗ್ ಪ್ಲ್ಯಾಟ್ಫಾರ್ಮಲ್ಲಿ ಸೊ ಅವರ ಒಂದು ಈ ಪೇಂಟಿಂಗನ್ನು ಕಲಿಸೋವಂಥ ಒಂದು ಕೋರ್ಸ್ ಇರುತ್ತೆ, ಆ ಕೋರ್ಸ್ನ ನೋಡಿ ನಾನು ಕಲಿಬಹುದು. ಸೊ ಈ ರೀತಿ ಏನು ಮಾಡುತ್ತೆ, ಈ ಜಿಯೋಗ್ರಫಿಕಲ್ ಬ್ಯಾರಿಯರ್ ಏನಿದೆ ಅದನ್ನು
ಟೆಕ್ನಾಲಜಿ ಥ್ರೂ ಇದೇನು ಮಾಡುತ್ತೆ, ಸೊ ತೆಗೆದುಹಾಕತ್ತೆ. ಸೊ ದಿಸ್ ಎಂಪವರ್ಸ್ ದಿ ಟ್ರೈಬಲ್ಸ್. ಯಾವ ರೀತಿ ಎಂಪವರ್ ಮಾಡುತ್ತೆ, ಈ ಗೋಂಡ್ ಟ್ರೈಬಲ್ ಪೇಂಟಿಂಗ್ ಏನು ಮಾಡಿರ್ತಾರೆ, ಅವ್ರ ಎಕ್ಸ್ಪರ್ಟ್ಸ್ ಏನಿರ್ತಾರೆ, ಅವ್ರು ಈ ಕೋರ್ಸಲ್ಲಿ ಯಾವ ರೀತಿ ಪೇಂಟಿಂಗ್ ಮಾಡಬೇಕು ಅಂತ ಹೇಳ್ಕೊಟ್ಟಿರ್ತಾರೆ. ಅದರಿಂದ ಅವ್ರಿಗೇನು ಸಿಗುತ್ತೆ, ದುಡ್ಡು ಸಿಗುತ್ತೆ, ಇನ್ಕಮ್ ಸಿಗುತ್ತೆ, ರೆವೆನ್ಯೂ ಜನ್ರೇಟ್ ಆಗುತ್ತೆ. ಸೊ ಈ ರೀತಿ ಅವ್ರಿಗೇನು ಮಾಡುತ್ತೆ, ಟ್ರೈಬಲ್ನ ಕಮ್ಯುನಿಟಿನ ಎಂಪವರ್ ಮಾಡುತ್ತೆ. ಸೊ ಅಲಾಂಗ್ ವಿತ್ ದ್ಯಾಟ್ ಇಟ್ ಪ್ರಿಸರ್ವ್ಸ್ ದಿ ಇಂಡಿಜಿನಿಯಸ್ ನಾಲೆಜ್. ಸೊ ಇವಾಗ ಏನಾಗ್ತಿದೆ ಅಂದರೆ, ಎಷ್ಟೋ ನಮ್ಮ ಭಾರತದ ಕಲೆಗಳು, ಲ್ಯಾಂಗ್ವೇಜ್, ಇಂಡಿಜಿನಿಯಸ್ ನಾಲೆಜ್ ಇರ್ಬೋದು, ಲ್ಯಾಂಗ್ವೇಜ್ ಇರ್ಬೋದು, ಒಂದು ಕ್ರಾಫ್ಟ್ಸ್ ಇರ್ಬೋದು, ಕಲ್ಚರ್ ಇರ್ಬೋದು, ಏನಾಗ್ತಿದೆ, ನಶಿಸಿ ಹೋಗ್ತಾ ಇದೆ. ಸೊ ಹೀಗೆ ನಾವು ಅದನ್ನು ಯೂಸ್ ಮಾಡದೇ ಬಿಟ್ಟು ಹಾಗೆ ದಿನ ಕಳೆದಂತೆ ಏನಾಗುತ್ತೆ ಅದು ಕಳೆದು ಹೋಗ್ತಾ ಇದೆ. ಸೊ ಅದಕ್ಕೆ ಅದನ್ನು ಕಾಪಾಡೋಕ್ಕೋಸ್ಕರ, ಅದನ್ನು ಹೆಚ್ಚಿನ ಜನರಿಗೆ ತಲುಪಿಸೋಕ್ಕೋಸ್ಕರ, ಸೊ ಈಗ ಯಾವುದೇ ಒಂದು ಭಾಷೆ ಉಳಿಬೇಕು ಅಂತಂದರೆ ಆ ಭಾಷೆಯ ಒಂದು ಮೂವಿನ ನಾವು ನೋಡೋದ್ರಿಂದ ಅಥವಾ ಅದರ ಬುಕ್ಕನ್ನು ಓದೋದ್ರಿಂದ ಆ ಭಾಷೆನ ನಾವು ಉಳಿಸೋಕ್ಕಾಗಲ್ಲ ಅಲ್ವಾ. ಸೊ ಅದನ್ನು ಮಾತಾಡೋದ್ರಿಂದ ಮಾತ್ರ ಉಳಿಸ್ಬೋದು. ಸೊ ಅದೇ ರೀತಿ ಈ ಟ್ರೈಬಲ್ ಕಲ್ಚರ್ ಏನಿದೆ, ಪೇಂಟಿಂಗ್ ಫಾರ್ಮ್, ಮ್ಯೂಸಿಕ್ಕು, ಆರ್ಟು, ಅವರ ಲ್ಯಾಂಗ್ವೇಜು, ಸೊ ಉಳಿಬೇಕು ಅಂದರೆ ಅದನ್ನು ಹೆಚ್ಚಿನ ಜನರು ಅದನ್ನು ಬಳಸ್ತಾ ಇರಬೇಕು, ಅಂದಾಗ ಮಾತ್ರ ಅದು ಉಳಿಲಿಕ್ಕೆ ಸಾಧ್ಯ. ಸೊ ಈ ರೀತಿ ಇಂಡಿಜಿನಿಯಸ್ ನಮ್ಮ ನಾಲೆಜ್ ಏನಿದೆ ಇಂಡಿಯಾದು ಟ್ರೈಬಲ್ ನಾಲೆಜು, ಸೊ ಅದನ್ನು ಪ್ರಿಸರ್ವ್ ಮಾಡೋದು ಇದ್ರ ಒಂದು ಉದ್ದೇಶ ಆಗಿದೆ. ದೆನ್ ಇಟ್ ಪ್ರಮೋಟ್ಸ್ ಸಸ್ಟೈನೇಬಲ್ ಲೈವ್ಲಿಹುಡ್ ಓರಿಯೆಂಟೆಡ್ ಎಜುಕೇಷನ್ ಫಾರ್ ಫ್ಯೂಚರ್ ಜನ್ರೇಷನ್. ಸೊ ಇದರಿಂದ ಏನಾಗುತ್ತೆ, ಒಂದು ಸಸ್ಟೈನೇಬಲ್ ಲೈವ್ಲಿಹುಡ್ ಅಂದರೆ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಲೈವ್ಲಿಹುಡ್ ಜನ್ರೇಟ್ ಆಗುತ್ತೆ. ಜೊತೆಗೆ ಈ ಲೈವ್ಲಿಹುಡ್ ಏನಿರುತ್ತೆ, ಸೊ ಇಟ್ ಈಸ್ ಕಂಟಿನ್ಯೂಯಸ್. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ಸಸ್ಟೈನೇಬಲ್ ಲೈವ್ಲಿಹುಡ್. ಸೊ ಕಮಿಂಗ್ ಟು ದ ಕೀ ಫೀಚರ್ಸ್ ಆಫ್ ದಿಸ್ ಟ್ರೈಬೇಸ್ ಡಿಜಿಟಲ್ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್. ಸೊ ಇದರಲ್ಲಿ ಏನೆಲ್ಲ ಫೀಚರ್ಸ್ ಇದೆ ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ಡ್ಯುಯಲ್ ಟೈರ್ ಅಕಾಡೆಮಿಕ್ ಫ್ರೇಮ್ವರ್ಕ್. ಸೊ ಡ್ಯುಯಲ್ ಟೈರ್ ಅಕಾಡೆಮಿಕ್ ಫ್ರೇಮ್ವರ್ಕ್ ಅಂದರೆ, ಸೊ ಇದರಲ್ಲಿ 2 ಥರ ಕೋರ್ಸ್ ಕೊಡ್ತಾರೆ. ಒಂದು ಫ್ರೀ ಸರ್ಟಿಫಿಕೇಟ್ ಕೋರ್ಸು, ಇನ್ನೊಂದು PG ಡಿಪ್ಲೊಮಾ ಕೋರ್ಸು. ಸೊ ಈ ಫ್ರೀ ಸರ್ಟಿಫಿಕೇಟ್ ಕೋರ್ಸಲ್ಲಿ ಇವಾಗ ಮೊದಲು ಏನು ಮಾಡ್ತಿದ್ದಾರೆ, ಸದ್ಯಕ್ಕೆ 20 ಫ್ರೀ ಸರ್ಟಿಫಿಕೇಟ್ ಕೋರ್ಸಸ್ನ ಆಫರ್ ಮಾಡ್ತಿದ್ದಾರೆ. ಈ ಕೋರ್ಸಸ್ ಬಂದು ಪೇಂಟಿಂಗ್ಸ್ ಮೇಲೆ, ಹ್ಯಾಂಡಿಕ್ರಾಫ್ಟ್ಸ್ ಮೇಲೆ, ಹ್ಯಾಂಡ್ಲೂಮ್ ಮೇಲೆ ಆ್ಯಂಡ್ ಟ್ರೆಡಿಷ್ನಲ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ನ ರೆಡಿ ಮಾಡೋದಿರ್ಬೋದು ಮತ್ತು ಅದನ್ನು ವಾದ್ಯವನ್ನು ನುಡಿಸೋದಿರ್ಬೋದು. ಸೊ ಮುಂದೆ ಏನು ಮಾಡ್ತಾರೆ, ಈ ಕೋರ್ಸಸ್ನ 100+ ಕೋರ್ಸಸ್ಗೆ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತಾರೆ. ಇನ್ನು PGDB ಅಂದರೆ ಈ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಕೋರ್ಸಲ್ಲಿ ಏನೆಲ್ಲ ಆಫರ್ ಮಾಡ್ತಾರೆ ಅಂದರೆ, UGC ರೆಕಗ್ನೈಸ್ಡ್ 1 ಇಯರ್ ಹೈಬ್ರಿಡ್ ಡಿಪ್ಲೊಮಾ ಪ್ರೋಗ್ರಾಮ್ನ ಆಫರ್ ಮಾಡ್ತಾರೆ. ಹೈಬ್ರಿಡ್ ಅಂತಂದರೆ ಥಿಯರಿ ಪಾರ್ಟ್ನ ನೀವು ಆನ್ಲೈನ್ ಕಲಿಬೋದು ಮನೆಯಲ್ಲೇ, ಆನ್ಲೈನ್, ಆ್ಯಂಡ್ ಈ ಫೀಲ್ಡ್ ಇದೇನಿರುತ್ತೆ ಪ್ರಾಕ್ಟಿಕಲ್ನ ನೀವೇನು ಮಾಡಬೇಕು, ಆ ಟ್ರೈಬಲ್ಸ್ ಎಲ್ಲಿರ್ತಾರೆ ಅಲ್ಲಿ ಹೋಗಿಬಿಟ್ಟು, ಅಥವಾ ಈ ಯೂನಿವರ್ಸಿಟಿ ಸಂಪೂರ್ಣಾನಂದ ಸಂಸ್ಕೃತ್ ಯೂನಿವರ್ಸಿಟಿ ಏನಿದೆ ವಾರಣಾಸಿನಲ್ಲಿ, ಅಲ್ಲಿಗೆ ಹೋಗಿಬಿಟ್ಟು ನೀವು ಅದನ್ನು ಪ್ರಾಕ್ಟಿಕಲ್ ಏನಿರುತ್ತೆ ಅದನ್ನು ಕಲಿತು ಬರೋದು. ಸೊ ಈ ರೀತಿ ಹೈಬ್ರಿಡ್ ಪ್ರೋಗ್ರಾಮ್ಸ್ ಇದೆ, ರೈಟ್. ಸೊ ದಿಸ್ ಪ್ರೋಗ್ರಾಮ್ PGDP ಪ್ರೋಗ್ರಾಮ್ ದೇ ಆರ್ ಇಂಟ್ರೊಡ್ಯೂಸ್ಡ್ ವಿತ್ ಆನ್ MOU ವಿತ್ ಸಂಪೂರ್ಣಾನಂದ ಸಂಸ್ಕೃತ್ ಯೂನಿವರ್ಸಿಟಿ ವಾರಣಾಸಿ. ಇನ್ನು ಎರಡನೇ ಫೀಚರ್ನ ನಾವು ನೋಡೋದಾದರೆ, ಸೊ ಇದರಲ್ಲಿ 5 PG ಡಿಪ್ಲೊಮಾ ಸ್ಪೆಷಲೈಸೇಷನ್ ಆಫರ್ ಮಾಡ್ತಿದ್ದಾರೆ. ಸೊ ಅದು ಯಾವುದಂತಂದರೆ, ಫಸ್ಟು ಟ್ರೈಬಲ್ ಲ್ಯಾಂಗ್ವೇಜು. ಸೊ ಒಂದು ಲ್ಯಾಂಗ್ವೇಜನ್ನು ಕಲೀಲಿಕ್ಕೆ ಅವಕಾಶ ಇದೆ. ಅದು ಯಾವ ಲ್ಯಾಂಗ್ವೇಜ್ ಅಂದರೆ ಸಂತಾಲಿ ಲ್ಯಾಂಗ್ವೇಜು. ಸೊ ಅದರ ಸ್ಕ್ರಿಪ್ಟ್ ಬಂದು ಓಲ್ಡ್ ಚಿಪ್ಕಿ ಸ್ಕ್ರಿಪ್ಟ್ ಅಂತ ಇದೆ. ಜೊತೆಗೆ ಸಸ್ಟೈನೇಬಲ್ ಟ್ರೈಬಲ್ ಕಲ್ಚರ್ ಬೇಸ್ಡ್ ಲೈವ್ಲಿಹುಡ್ ಪ್ರಾಕ್ಟೀಸಸ್ನ ನಾವು ಕಲಿಬೋದು. ಮೂರನೇದಾಗಿ ಮ್ಯೂಸಿಯಾಲಜಿ ಆ್ಯಂಡ್ ಟ್ರೈಬಲ್ ಮ್ಯೂಸಿಯಂ ಮ್ಯಾನೇಜ್ಮೆಂಟ್ನ ಕಲಿಯೋದು. ನಾಲ್ಕನೇದಾಗಿ ಟ್ರೈಬಲ್ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ಆಫ್ ಇಂಡಿಯಾ ಬಗ್ಗೆ ಅಧ್ಯಯನ ಮಾಡೋದು. ಐದನೇದಾಗಿ ಟ್ರೈಬಲ್ ಟೆಕ್ಸ್ಟೈಲ್ಸ್ ಬಗ್ಗೆ ಅಧ್ಯಯನ ಮಾಡೋದು. ಮೂರನೇದಾಗಿ ನಾವು ಫೀಚರ್ ನೋಡೋದಾದರೆ ಜಾಬ್ ಓರಿಯೆಂಟೆಡ್ ಕ್ಯೂರಿಕ್ಯುಲಮ್. ಸೊ ಇದೇನಿದೆ ಟ್ರೈಬೇಸ್ ಡಿಜಿಟಲ್ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಬರೀ ಇಲ್ಲಿ ಕಲಿಕಾ ಸಾಮಗ್ರಿ ಅಷ್ಟೇ ಇರೋದಿಲ್ಲ, ಜೊತೆಗೆ ಈ ಕಲಿಕಾ ಸಾಮಗ್ರಿಯನ್ನು ನೀವು ಕಲಿತ ಮೇಲೆ ನೀವು ಯಾವ ರೀತಿ ಒಂದು ಎಂಪ್ಲಾಯ್ಮೆಂಟ್ ಆ್ಯಕ್ಟಿವಿಟೀಸ್, ಎಕನಾಮಿಕ್ ಆ್ಯಕ್ಟಿವಿಟೀಸ್ನ ಯಾವ ರೀತಿ ಜನ್ರೇಟ್ ಮಾಡಬಹುದು, ಸೊ ಅದನ್ನು ನಾವು ನೋಡೋದಾದರೆ, ಒಂದು ಡಿಸೈನ್ ಮಾಡೋದು. ಸೊ ಡಿಸೈನ್ ವಿತ್ ರೆಸ್ಪೆಕ್ಟ್ ಟು ಟ್ರೈಬಲ್ ಆರ್ಟ್, ಕಲ್ಚರ್ ಆರ್ ದೇರ್ ಹ್ಯಾಂಡಿಕ್ರಾಫ್ಟ್ಸ್. ದೆನ್ ಕ್ಯೂರೇಷನ್ ಆಫ್ ದ ಕಂಟೆಂಟ್ ಕ್ರಿಯೇಟರ್ಸ್. ದೆನ್ ಟೂರಿಸಮ್. ಸೊ ಇವಾಗ ನೀವು ಯಾವುದೇ ಒಂದು ಟ್ರೈಬಲ್ ಪ್ಲೇಸ್ನ ವಿಸಿಟ್ ಮಾಡಿರ್ತೀರ, ಅಲ್ಲಿರ್ತಕ್ಕಂಥದ್ದನ್ನು ನೀವು ವಿಡಿಯೋ ಮಾಡಿ, ವ್ಲಾಗ್ ಮಾಡಿ, ಸೊ ಅದನ್ನು ಹೆಚ್ಚಿನ ಜನರಿಗೆ ತಲುಪಿಸಿರ್ತಾರ. ಸೊ ಅಲ್ಲಿ ಆ ವಿಶೇಷತೆಯನ್ನು ನೋಡಲಿಕ್ಕೆ ಬೇರೆ ಭಾಗದ ಜನರು ಅಲ್ಲಿಗೆ ಹೋಗ್ತಾರೆ. ಇದರಿಂದ ಟೂರಿಸಮ್ ಕ್ರಿಯೇಟ್ ಆಗುತ್ತೆ. ಸೊ ಈ ಟ್ರೈಬಲ್ ಕಲ್ಚರ್ ಮೇಲೆ ಕೂಡ ನಾವು ರಿಸರ್ಚನ್ನು ಕೂಡ ಮಾಡ್ಬೋದು. ಸೊ ಈ ರೀತಿ ಏನಾಗುತ್ತೆ, ಜಾಬ್ ಓರಿಯೆಂಟೆಡ್ ಕ್ಯೂರಿಕ್ಯುಲಮ್ನ ಕೂಡ ಜನ್ರೇಟ್ ಮಾಡ್ಬೋದು. ದೆನ್ ಫೋರ್ತ್ ಫೀಚರ್ ಇಸ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್. ಏನಿರುತ್ತೆ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರಲ್ಲಿ? ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇದೆ. ಸೊ ಇದರಲ್ಲಿ ಏನೇನಿರುತ್ತೆ, ಕೋರ್ಸ್ ಇರುತ್ತೆ, ನೀವು ಯಾವ ಕೋರ್ಸಿಗೆ ಎನ್ರೋಲ್ ಆಗಿದ್ದೀರಾ, ಸೊ ನೀವು ಯಾವ ಕೋರ್ಸ್ನ ಎಷ್ಟು ಕ್ಲಾಸಸ್ ಕಂಪ್ಲೀಟ್ ಮಾಡಿದ್ದೀರಾ, ಪ್ರಾಕ್ಟಿಕಲ್ ಎಷ್ಟು ಕಂಪ್ಲೀಟ್ ಮಾಡಿದ್ದೀರಾ, ಅಸೈನ್ಮೆಂಟ್ ಏನು ಸಬ್ಮಿಟ್ ಮಾಡಿದ್ದೀರಾ, ಸೊ ಅದೆಲ್ಲ ಡೀಟೇಲ್ಸ್ ಇರುತ್ತೆ, ರೈಟ್. ಸೊ ಫಿಫ್ತ್, ಇಟ್ ಹ್ಯಾಸ್ ಅ ಮಲ್ಟಿಮೀಡಿಯಾ ಹೆರಿಟೇಜ್ ಆರ್ಕೈವ್. ಸೊ ಇದರಲ್ಲಿ ಏನಿರುತ್ತೆ, 500+ ಮಲ್ಟಿಮೀಡಿಯಾ ರಿಸೋರ್ಸಸ್ ಇರುತ್ತೆ. ಸೊ ಇದನ್ನು ಫ್ಯೂಚರಲ್ಲಿ 10,000ಗೆ ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಸೊ ಯಾವುದ್ರ ಮೇಲೆ ಮಲ್ಟಿಮೀಡಿಯಾ ರಿಸೋರ್ಸ್ ಇರುತ್ತೆ? ಮಲ್ಟಿಮೀಡಿಯಾ ರಿಸೋರ್ಸ್ ಅಂದರೆ ಆಡಿಯೋ ರಿಸೋರ್ಸ್, ವಿಡಿಯೋ ರಿಸೋರ್ಸ್,
ಪಿಕ್ಚರ್ಸ್. ಸೊ ಈ ರೀತಿ ಇದರಲ್ಲಿ ಇರುತ್ತೆ. ಫೀಲ್ಡ್ ಆಡಿಯೋ ರೆಕಾರ್ಡಿಂಗ್ಸ್ ಇರುತ್ತೆ, ಡಾಕ್ಯುಮೆಂಟರಿ ವಿಡಿಯೋಸ್ ಆನ್ ಟ್ರೈಬಲ್ ಲೈಫ್, ದೇರ್ ಸೊಸೈಟಿ, ದೇರ್ ವೇ, ದೇರ್ ರಿಲಿಜಿಯನ್. ದೆನ್ ವೆರಿಫೈಡ್ ಲಿಟ್ರೇಚರ್, ಟ್ರೈಬಲ್ಸದ್ದು ಏನು ಲಿಟ್ರೇಚರ್ ಇರುತ್ತೆ ಸೊ ಅದನ್ನು ಡಾಕ್ಯುಮೆಂಟ್ ಮಾಡಿರ್ತಾರೆ. ಟ್ರೈಬಲ್ ಫೆಸ್ಟಿವಲ್ಸ್ ಬಗ್ಗೆ ಇರುತ್ತೆ, ಅವರ ಸೋಷಿಯೋ ಕಲ್ಚರ್ ರಿಚುವಲ್ಸ್ ಬಗ್ಗೆ ಇರುತ್ತೆ. ದೆನ್ ಅವರ ರೇರ್ ಓರಲ್ ಹಿಸ್ಟ್ರೀಸ್, ಆ್ಯಂಥಾಲಜೀಸ್ ಅಂತ ಏನು ಕರಿತೀವಿ. ಸೊ ಇವಾಗ ಹೆಂಗೆ ನಮ್ಮದು ಲೆಜೆಂಡ್ಸ್ ಇದೆ, ಸೊ ಪ್ರತಿಯೊಂದು ಕಮ್ಯುನಿಟಿದು ಒಂದೊಂದು ಲೆಜೆಂಡ್ಸ್ ಇರುತ್ತೆ. ಸೊ ಆ ರೀತಿ ಅವ್ರದ್ದು ಏನು ರೇರ್ ಓರಲ್ ಹಿಸ್ಟ್ರೀಸ್ ಇರುತ್ತೆ ಅದನ್ನು ಕೂಡ ರೆಕಾರ್ಡ್ ಮಾಡಿರ್ತಾರೆ. ಸೊ ಇದಿಷ್ಟು ಟ್ರೈಬಲ್ಸ್ ಡಿಜಿಟಲ್ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಮೇಲೆ. ಸೊ ಈ ಪ್ಲ್ಯಾಟ್ಫಾರ್ಮ್ ಈ ಕ್ವಶನ್ಸ್ ಈ ಟಾಪಿಕ್ ಮೇಲೆ ನಾವು ಇವಾಗ ಏನು ಮಾಡಿದ್ವಿ, ಒಂದು ಫಿಲಿಮ್ಸ್ ಪ್ರಾಕ್ಟೀಸ್ನ ಕ್ವಶನ್ನ ಕೊಟ್ಟಿದ್ದೀವಿ. ಇದರಲ್ಲಿ 3 ಸ್ಟೇಟ್ಮೆಂಟ್ಸ್ ಇದೆ. ಈ 3 ಸ್ಟೇಟ್ಮೆಂಟ್ನ ಓದಿ ನಿಮ್ಮ ಆನ್ಸರ್ನ ಕಮೆಂಟ್ ಮಾಡಿ. ಈ ಕ್ವಶನ್ಗೆ ಕಂಪ್ಲೀಟ್ ಆನ್ಸರ್ ಮತ್ತು ಎಕ್ಸ್ಪ್ಲನೇಷನ್ PDF ಹ್ಯಾಂಡ್ಔಟಲ್ಲಿರುತ್ತೆ. PDF ಹ್ಯಾಂಡ್ಔಟ್ನ ನೀವು ಡೌನ್ಲೋಡ್ ಮಾಡಬೇಕಂದ್ರೆ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಬೇಕು. ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, ಹ್ಯಾಪಿ ಲರ್ನಿಂಗ್.